ಗೈಸ್, ಬ್ಯಾಟ್‌ಮ್ಯಾನ್ ಕನ್ನಡ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಲಿಗ್ವಾ ಅನ್ನೋ ಮೂವಿನ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮಾಯಾ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಇರ್ತಾಳೆ. ಆ ಹಳ್ಳಿ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಬೇರೆ ಕಡೆಯಿಂದ ಜನ ಅಲ್ಲಿಗೆ ಬಂದು ಸುತ್ತಾಡ್ತಿರ್ತಾರೆ. ಅವತ್ತು ಕೂಡ ಸುತ್ತಾಡೋಕ್ಕೆ ಅಂತ ಇಬ್ಬರು ಆ ಊರಿಗೆ ಬಂದಿರ್ತಾರೆ. ಮಾಯಾ ಅದನ್ನು ನೋಡ್ತಾಳೆ. ಮಾಯಾ ಯಾವಾಗಲೂ ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಒಂದ್ಸಲ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಅವತ್ತು ಕೂಡ ಪ್ರಾರ್ಥನೆ ಮಾಡೋಕ್ಕೆ ಅಂತ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾಳೆ. ಅದ್ರ ಮಧ್ಯೆ ಒಬ್ಬ ವ್ಯಕ್ತಿ ಬಂದು ಅವಳ ಹತ್ರ ನಿಂತ್ಕೊಳ್ತಾನೆ. ಅವನ ಹೆಸರು ಸೀಮು ಅಂತ ಆಗಿರುತ್ತೆ. ಮಾಯಾ ಮೇಲೆ ಒಂದು ಕೆಟ್ಟ ದೃಷ್ಟಿ ಇರುತ್ತೆ. ಆದರೆ ಮಾಯಾಗೆ ಅವನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ. ಅದಕ್ಕೆ ಅವಳು ಅವನ ಜೊತೆ ಜಾಸ್ತಿ ಮಾತಾಡ್ತಿರಲ್ಲ. ಅದಾದಮೇಲೆ ಮಾಯಾ ನದಿ ಹತ್ರ ಬಂದು ಬಟ್ಟೆ ಒಗಿತಿರ್ತಾಳೆ. ಅವಳು ಬಟ್ಟೆ ಒಗಿತಿರ್ಬೇಕಾದ್ರೆ ಸುತ್ತಾಡೋಕೆ ಅಂತ ಬಂದಿರೋ ಇಬ್ಬರು ಅವಳ ಹತ್ರ ಬರ್ತಾರೆ. ಖಾಲಿ ಪಹಡಿಗೆ ಹೆಂಗೆ ಹೋಗೋದು ಅಂತ ಅವಳ ಹತ್ರ ಅಡ್ರೆಸ್ ಕೇಳ್ತಾರೆ. ಮಾಯಾ ಕೂಡ ಅವ್ರಿಗೆ ಅಡ್ರೆಸ್ ಹೇಳ್ತಾಳೆ. ಅದಾದಮೇಲೆ ಅವರಿಬ್ಬರು ಖಾಲಿ ಪಹಡಿಗೆ ಹೊರಡ್ತಾರೆ. ಇವಳು ಬಟ್ಟೆ ಒಗೆಯೋದನ್ನ ಮುಂದೆ ಒರೆಸ್ತಾಳೆ. ಇವಳು ಊರಿನ ಜನರು ಬಟ್ಟೆನೆಲ್ಲ ಒಗಿತಿರ್ತಾಳೆ. ಅದಕ್ಕೆ ಬದಲಾಗಿ ಊರಿನ ಜನರು ಇವಳಿಗೆ ದುಡ್ಡು ಕೊಡ್ತಿರ್ತಾರೆ. ಇನ್ನೊಂದು ಕಡೆ ಆ ಇಬ್ಬರು ಯಾರೂ ಇಲ್ಲದೆ ಇರೋವಂಥ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಇಂಟಿಮೇಟ್ ಆಗ್ತಾರೆ. ಅಲ್ಲೇ ಹತ್ರದಲ್ಲೇ ಮಾಯಾ ಬಟ್ಟೆ ತಗೊಂಡು ಮನೆಗೆ ಹೋಗ್ತಾ ಇರ್ತಾಳೆ. ಹಾಗೆಯೇ ಇವರಿಬ್ಬರು ರೊಮ್ಯಾನ್ಸ್ ಮಾಡೋದನ್ನು ಅವಳು ನೋಡ್ತಾಳೆ. ಇವರಿಬ್ಬರು ರೊಮ್ಯಾನ್ಸ್ ಮಾಡೋದನ್ನ ನೋಡಿ ಅವಳಿಗೂ ಕೂಡ ತುಂಬ ಟೆಂಪ್ಟ್ ಆಗುತ್ತೆ. ಆಮೇಲೆ ಅವಳೇ ಕೈಯಲ್ಲೇ ಫಿಂಗರಿಂಗ್ ಮಾಡ್ಕೊಳ್ತಾಳೆ. ಅದಾದಮೇಲೆ ಮಾಯಾ ಮನೆಗೆ ಬರ್ತಾಳೆ. ಮನೇಲಿ ಅವಳ ಗಂಡ ನೋವನ್ನು ತೋರಿಸ್ತಾರೆ. ಅವನಿಗೆ 1 ವರ್ಷದ ಹಿಂದೆ ಆಕ್ಸಿಡೆಂಟಾಗಿ ಅವನ ಕೈಲಿ ನಡೆಯೋಕ್ಕಾಗ್ತಿರಲ್ಲ. ಮಾಯನೇ ದುಡ್ದು ಅವನದು ಯೋಗಕ್ಷೇಮ ಎಲ್ಲನೂ ನೋಡ್ಕೊಡ್ತಿರ್ತಾರೆ. ರಾತ್ರಿ ಇಬ್ಬರೂ ಮಾತಾಡ್ತಾ ಕೂತಿರ್ತಾರೆ. ನಮಗೆ ಗೊತ್ತಾಗುತ್ತೆ ನೋವಾಗೆ ಆಪ್ರೇಷನ್ ಆಗಿದ್ರೂ ಕೂಡ ಅವನ ಕೈಲಿ ನಡೆಯೋಕ್ಕಾಗ್ತಿರಲ್ಲ ಅಂತ. ಆದರೆ ಅವನಿಗೆ ಥೆರಪಿ ಅವಶ್ಯಕತೆ ಇರುತ್ತೆ. ಆದರೆ ಅವನ ಹತ್ರ ಅದಕ್ಕೆ ದುಡ್ಡಿರಲ್ಲ. ಆದರೆ ಮಾಯಾ ಹೇಳ್ತಾಳೆ, ನಾನು ದುಡ್ದು ನಿನಗೆ ಥೆರಪಿ ಕೊಡಿಸ್ತೀನಿ ಅಂತ. ಅದಾದಮೇಲೆ ಮಾಯಾ ಅವನ ಹತ್ರ ಹೋಗಿ ಅವನ್ನ ಟೆಂಪ್ಟ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾಳೆ. ಬಟ್ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಮಾಯಾ ಬೇಜಾರು ಮಾಡಿಕೊಂಡು ಹೊರಟೋಗ್ತಾಳೆ. ಮುಂದಿನ ದಿನ ಅವ್ರ ಹಳ್ಳಿಗೆ ಇನ್ನೊಂದು ಹುಡುಗ ಬರ್ತಾನೆ. ಅವನ ಹೆಸರು ಬಿನ್ಶಾಯ್ ಆಗಿರುತ್ತೆ. ಬಿನ್ಶಾಯ್ ನಡ್ಕೊಂಡು ಬಂದು ನದಿ ಹತ್ರ ಮಾಯಾ ಬಟ್ಟೆ ಒಗಿದಿರ್ತಾಳೆ. ಅವ್ರ ಹತ್ರ ಖಾಲಿ ಪಹಡಿಗೆ ಅಡ್ರೆಸ್ ಕೇಳ್ತಾನೆ. ಮಾಯಾ ಕೇಳ್ತಾಳೆ, ಏನಕ್ಕೆ ನೀನು ಒಬ್ಬನೇ ಬಂದಿದ್ಯಾ, ನಿನ್ನ ಜೊತೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ. ಆದರೆ ಬಿನ್ಶಾಯ್ ಹೇಳ್ತಾನೆ, ನನಗೆ ಯಾವುದೇ ಗರ್ಲ್ ಫ್ರೆಂಡ್ ಇಲ್ಲ ಅಂತ. ಅದಾದಮೇಲೆ ಮಾಯಾ ಅವನಿಗೆ ಖಾಲಿ ಪಹಡಿಗೆ ಅಡ್ರೆಸ್ ಹೇಳ್ತಾಳೆ. ಜೊತೆಗೆ ನಾನು ಬರ್ತೀನಿ ಅಂತಲೂ ಹೇಳ್ತಾಳೆ. ಯಾಕೆಂದರೆ ಮಾಯಾಳ ಮನೆ ಕೂಡ ಅದೇ ರೋಡಲ್ಲೇ ಇರುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಮಾಯನ ಕಾಲಿಗೆ ಏಟಾಗುತ್ತೆ. ಆವಾಗ ಬಿನ್ಶಾಯ್ ಬಂದು ಅವಳ ಕಾಲಿಗೆ ಏನು ಏಟಾಗಿದೆ ಅಂತ ನೋಡ್ತಾನೆ. ನೋಡ್ತಾನೆ ಬಿನ್ಶಾಯ್ ಅವಳಿಗೆ ಕಿಸ್ ಮಾಡ್ತಾನೆ. ಅದಾದಮೇಲೆ ಇಬ್ಬರು ಕೂಡ ಟೆಂಪ್ಟ್ ಆಗ್ತಾರೆ. ಅಲ್ಲೇ ಇಂಟಿಮೇಟ್ ಆಗ್ತಾರೆ. ನೆಕ್ಸ್ಟ್ ದಿನ ಬಿನ್ಶಾಯ್ ಮಾಯಾ ಅವ್ರ ಮನೆ ಹತ್ರ ಬರ್ತಾನೆ. ಆವಾಗ ಮಾಯಾ ಕೇಳ್ತಾಳೆ, ನಮ್ಮನೆ ನಿನಗೆ ಹಿಂಗೆ ಗೊತ್ತಾಯಿತು ಅಂತ. ಆವಾಗ ಬಿನ್ಶಾಯ್ ಹೇಳ್ತಾನೆ, ಹಳ್ಳಿ ಜನರ ಹತ್ರ ಕೇಳ್ಕೊಂಡು ಬಂದೆ ಅಂತ. ಬಿನ್ಶಾಯ್ಗೆ ಮಾಯಾ ಕಂಡ್ರೆ ಪ್ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ಅವನು ಅವಳನ್ನ ಮನೆ ಹತ್ರ ಹುಡಿಕೊಂಡು ಬಂದಿರ್ತಾನೆ. ಆದರೆ ಮಾಯಾ ಹೇಳ್ತಾಳೆ, ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಹಾಗೆಯೇ ನನ್ನ ಗಂಡ ಇಲ್ಲೇ ಮನೆ ಒಳಗಡೆನೇ ಇದ್ದಾನೆ ಅಂತಲೂ ಹೇಳ್ತಾಳೆ. ಹಾಗೆಯೇ ಅವಳ ಗಂಡಂಗೆ ನಡೆಯೋಕ್ಕಾಗಲ್ಲ, ಅವಳ ಯೋಗಕ್ಷೇಮನೆಲ್ಲ ನಾನೇ ನೋಡ್ಕೊಳ್ತಿದ್ದೀನಿ ಅಂತಲೂ ಮಾಯಾ ಹೇಳ್ತಾಳೆ. ಆಗ ಬಿನ್ಶಾಯ್ ಹೇಳ್ತಾನೆ, ನಾನು ಸಿಟಿಲಿ ಬೇರೆ ಜನರಿಗೆ ಥೆರಪಿ ಮಾಡ್ತಿದ್ದೆ, ನಿನ್ನ ಗಂಡಂಗೂ ಬೇಕಿದ್ರೆ ಥೆರಪಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮಾಯಾ ಬಿನ್ಶಾಯ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಮತ್ತು ನೋವಾಗೆ ಪರಿಚಯ ಮಾಡಿಸ್ಕೊಡ್ತಾಳೆ. ಹಾಗೆ ಮಾಯಾ ನೋವಾಗೆ ಪೂರ್ತಿ ನಿಜನ ಹೇಳ್ದಂತೆಯೇ ಬಿನ್ಶಾಯ್ ಹಳ್ಳೀಲಿ ಸುತ್ತಾಡ್ತಿರ್ಬೇಕಾದ್ರೆ ಹಳ್ಳಿ ಜನರು ನಿನ್ನ ಕಾಲನ್ನ ಚೆಕ್ ಮಾಡೋಕ್ಕೆ ಅಂತ ಕಳಿಸಿದ್ದಾರೆ ಅಂತ ಅವ್ಳಿಗೆ ಹೇಳ್ತಾಳೆ. ಮಾಯಾ ಮಾತಾಡಿದ್ಮೇಲೆ ಬಿನ್ಶಾಯ್ ನೋವಾದ ಕಾಲು ಹೇಗಿದೆ ಅಂತ ಕೇಳ್ತಾನೆ ಮತ್ತು ಅವನದು ರಿಪೋರ್ಟ್ಗಳನ್ನೆಲ್ಲನೂ ಚೆಕ್ ಮಾಡ್ತಾನೆ. ಅದಾದಮೇಲೆ ಬಿನ್ಶಾಯ್ ಮತ್ತು ಮಾಯಾ ಒಂದು ಸಲ ಸುತ್ತಾಡ್ಕೊಂಡು ಬರೋದಾ ಅಂತ ಹೊರಗಡೆ ಹೋಗ್ತಾರೆ ಪುನಃ. ಅಲ್ಲಿ ಬಿನ್ಶಾಯ್ ಹೇಳ್ತಾನೆ, ನಾನು ಬೇಗನೆ ನೋವದು ಥೆರಪಿ ಮಾಡ್ತೀನಿ ಮತ್ತು ನಿನ್ನ ಹತ್ರ ಯಾವುದೇ ದುಡ್ಡು ತಗೊಳ್ಳಲ್ಲ ಅಂತ. ಹಾಗೆಯೇ ಮಾತಾಡ್ತಾ ಬಿನ್ಶಾಯ್ ಮಾಯಾನ ಅವನು ಹಾಕಿರೋ ಟೆಂಟ್ ಹತ್ರ ಕರ್ಕೊಂಡು ಬರ್ತಾನೆ. ಅಲ್ಲಿ ಅವರಿಬ್ಬರು ರೊಮ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸೀಮು ದೂರದಿಂದ ಇವರಿಬ್ಬರೂ ವೀಡಿಯೋ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ದಿನ ಬಿನ್ಶಾಯ್ ನೋವಾಗೆ ಥೆರಪಿ ಸ್ಟಾರ್ಟ್ ಮಾಡ್ತಾನೆ. ಥೆರಪಿ ನಡೀತಿರ್ಬೇಕಾದ್ರೆ ಮಾಯಾ ಬಿನ್ಶಾಯ್ ಮೇಲೆ ಟಚ್ ಎಲ್ಲ ಮಾಡಿಕೊಂಡು ಅವನ್ನ ಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದರೆ ಈ ಕಡೆ ನೋವಿಂದ ಏನು ಮಾಡೋಕ್ಕಾಗದಂತೆ ಕಣ್ಣು ಮುಚ್ಕೊಂಡಿರ್ತಾನೆ. ಥೆರಪಿ ಮುಗಿದು ನೋವಾ ಒಳಗಡೆ ಹೋಗ್ತಾನೆ. ಈ ಕಡೆ ಬಿನ್ಶಾಯ್ ಮತ್ತು ಮಾಯಾ ಅಲ್ಲೇ ರೊಮ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಾಯಾ ನದಿ ಹತ್ರ ಬಟ್ಟೆ ಒಗಿತಿರ್ತಾಳೆ. ಸೀನು ಅವಳನ್ನ ನೋಡಿ ಅವಳ ಹತ್ರ ಬರ್ತಾನೆ. ಅವನು ಬಿನ್ಶಾಯ್ ಮತ್ತು ಮಾಯಾ ಇಂಟಿಮೇಟ್ ಆಗಿರೋ ವೀಡಿಯೋನ ಅವಳಿಗೆ ತೋರಿಸ್ತಾನೆ. ಅದರಿಂದ ಮಾಯಾ ತುಂಬ ಕೋಪ ಮಾಡ್ಕೊಳ್ತಾಳೆ. ಆದರೆ ಸೀನು, ನೀನು ಇವತ್ತು ನನ್ನ ಜೊತೆ ಇಂಟಿಮೇಟ್ ಆಗಿಲ್ಲ ಅಂದರೆ ಈ ವಿಡಿಯೋನ ನಿನ್ನ ಗಂಡಂಗೆ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆಗ ಮಾಯಾ ಅವನಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಆಗ ಸೀನು ಅಲ್ಲೇ ಅವಳ ಜೊತೆ ಫೋರ್ಸ್ಫುಲಿ ಇಂಟಿಮೇಟ್ ಆಗ್ತಾನೆ.
ಅದರಿಂದ ಅವಳು ರಾತ್ರಿ ಪೂರ್ತಿ ನಿದ್ದೆನೂ ಮಾಡಲ್ಲ. ಆದರೂ ನಾಳೆ ಬಿನ್ಸು ಪುನಃ ಥೆರಪಿಗೆ ಅಂತ ಮನೆಗೆ ಬರ್ತಾನೆ. ಥೆರಪಿ ನೋವಾಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅವನು ಸ್ವಲ್ಪ ಚೇತರಿಕೆ ಆಗಿರ್ತಾನೆ. ಥೆರಪಿ ಮುಗಿಸ್ಕೊಂಡು ನೋವಾ ಪುನಃ ಒಳಗಡೆ ಹೋಗ್ತಾನೆ. ಈ ಕಡೆ ಮಾಯಾ ಮತ್ತು ಬಿನ್ಸು ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಮಾತಾಡ್ತಾ ಇಬ್ಬರು ಟೆಂಪ್ಟ್ ಆಗ್ತಾರೆ ಮತ್ತು ಅಲ್ಲೇ ರೊಮ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲೇ ಇಂಟಿಮೇಟ್ ಆಗ್ತಾರೆ. ರಾತ್ರಿ ನೋವಾಗೆ ನಿದ್ದೆ ಬರ್ತಿರಲ್ಲ. ಅವನು ಮಾಯಾ ಜೊತೆ ಮಾತಾಡಬೇಕು ಅಂದ್ಕೊಳ್ತಾನೆ, ಆದರೆ ಮಾಯಾ ನಿದ್ದೆ ಮಾಡ್ತಾ ಇರ್ತಾಳೆ. ಆದರೂ ನಾಳೆ ಪುನಃ ಬಿನ್ಸು ಥೆರಪಿಗೆ ಅಂತ ಬರ್ತಾನೆ. ಅವತ್ತು ಕೂಡ ಥೆರಪಿ ಮುಗಿಯುತ್ತೆ. ಎಲ್ಲ ಆದಮೇಲೆ ಮಾಯಾ ಪುನಃ ಬಿನ್ಸು ಹಾಕಿರೋ ಟೆಂಟ್ ಹತ್ರ ಬರ್ತಾಳೆ. ಆಗ ಬಿನ್ಸು ಹೇಳ್ತಾನೆ, ನಿನ್ನ ಗಂಡ ಸರಿ ಹೋದ್ಮೇಲೆ ನಾವಿಬ್ಬರು ಏನು ಮಾಡೋದು ಅಂತ. ಆಗ ಮಾಯಾ ಹೇಳ್ತಾಳೆ, ನೋವಾಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ನೀನು ಅವಾಗ ಈ ಊರಿಗೆ ಸುತ್ತಾಡೋಕ್ಕೆ ಅಂತ ಬಾ, ನಾವು ಆವಾಗಲೇ ಮಜಾ ಮಾಡ್ಬೋದು ಅಂತ ಹೇಳ್ತಾಳೆ. ಆದರೆ ಬಿನ್ಸು ಇವಳನ್ನ ಸಿಟಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರ್ತಾನೆ ಮತ್ತು ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಇಬ್ಬರು ಮಾತಾಡ್ತಾನೆ ಇರ್ತಾರೆ. ಆವಾಗ ಸೀಮು ಅಲ್ಲಿಗೆ ಬರ್ತಾನೆ. ಅವನು ತುಂಬ ಕುಡ್ದಿರ್ತಾನೆ. ಹಾಗೆಯೇ ಬಿನ್ಸುಗೆ ಇವರಿಬ್ಬರು ಇಂಟಿಮೇಟ್ ಆಗಿರೋ ವಿಡಿಯೋ ಐತೆ ಅಂತಲೂ ಹೇಳ್ತಾನೆ. ಬಿನ್ಸು ಇವನ ಮಾತನ್ನ ನಂಬಲ್ಲ. ಆವಾಗ ಸೀಮು ಮೊಬೈಲ್ ತೆಗೆದು ತೋರಿಸ್ತಾನೆ. ಸೀಮು ಪುನಃ ಮಾಯಾ ಜೊತೆ ಇಂಟಿಮೇಟ್ ಆಗಬೇಕು ಅಂದ್ಕೊಂಡಿರ್ತಾನೆ. ಅದು ಕೂಡ ಬಿನ್ಸು ಮುಂದೆನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅದು ಮಾಯಾಗೆ ಇಷ್ಟ ಇರಲ್ಲ. ಸೀಮುಗೆ ತುಂಬ ಕೋಪ ಬರುತ್ತೆ. ಸೀಮು ಗನ್ ತೋರಿಸಿ ಅವರಿಬ್ಬರನ್ನು ಎದುರಿಸ್ತಾನೆ ಮತ್ತು ಬಿಷ್ಣಾಯನ ದೂರ ಹೋಗಿ ನಿಂತ್ಕೊಳ್ಳೋಕೆ ಹೇಳ್ತಾನೆ. ಗನ್ನನ್ನು ಬಿಷ್ಣಾಯ್ ಹತ್ರನೇ ತೋರಿಸ್ತಾ ಮಾಯಾ ಜೊತೆ ಇಂಟಿಮೇಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದ್ರ ಮಧ್ಯೆ ಹಿಂದೆಯಿಂದ ಯಾರೋ ಸೀಮುಗೆ ಬಂದು ಹೊಡಿತಾರೆ. ಅದು ಬೇರೆ ಯಾರೋ ಆಗಿರಲ್ಲ ಫ್ರೆಂಡ್ಸ್, ಅವನು ನೋವಾನೇ ಆಗಿರ್ತಾನೆ. ನೋವಾ ನಮ್ಮ ಮಾಯಾನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ಯಾಕೆಂದರೆ ನೋವಾಗೆ ಮೊದಲೇ ಗೊತ್ತಿರುತ್ತೆ ಬಿನ್ಸಾಯ್ ಮತ್ತು ಮಾಯಾ ಇಬ್ಬರ ಮಧ್ಯೆ ಅಫೇರ್ ಇದೆ ಅಂತ. ಒಂದು ದಿನ ಥೆರಪಿ ಆದಮೇಲೆ ಬಿನ್ಸಾಯ್ ಮತ್ತು ಮಾಯಾ ಮನೆಯಿಂದ ಈಚೆ ಇಂಟಿಮೇಟ್ ಆದಾಗ ಅದನ್ನು ನೋವಾ ನೋಡಿರ್ತಾನೆ. ಆದರೆ ಮಾಯನ ಖುಷಿಗೋಸ್ಕರ ಅವನು ಏನು ಮಾತಾಡದಂತೆ ಸುಮ್ಮನೆ ಇರ್ತಾನೆ. ಆದರೂ ನಾಳೆ ಬಿನ್ಸಾಯ್ ಸಿಟಿಗೆ ಹೋಗೋನು ಇರ್ತಾನೆ. ಅದಕ್ಕೋಸ್ಕರ ಅವನು ನೋವಾ ಹತ್ರ ಸಾರಿ ಕೇಳ್ತಾನೆ, ಹೆಂಡತಿ ಜೊತೆ ಈ ರೀತಿ ಎಲ್ಲ ನಡ್ಕೊಂಡಿದ್ದಕ್ಕೆ. ಆದರೆ ನೋವಾ ಮತ್ತು ಮಾಯಾ ಇಬ್ಬರು ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ಅದಾದಮೇಲೆ ಬಿನ್ಸಾಯ್ ಹೊರಡ್ತಾ ಇರ್ತಾನೆ. ಆವಾಗ ನೋವಾ ಹೇಳ್ತಾನೆ, ನನ್ನ ಕಾಲು ಸರಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಮತ್ತು ಪುನಃ ಇನ್ನೊಂದ್ಸಲ ಈ ಕಡೆ ಬರಬೇಡ ಮತ್ತು ಮಾಯಾನ ಮೀಟ್ ಮಾಡೋ ಪ್ರಯತ್ನನೂ ಮಾಡಬೇಡ ಅಂತ ಹೇಳ್ತಾನೆ. ಅದಾದಮೇಲೆ ಬಿನ್ಸಾಯ್ ಅಲ್ಲಿಂದ ಹೊರಡ್ತಾನೆ. ಆಗ ಮಾಯಾ ನಾನು ತಪ್ಪಿದ್ರೂ ನಾನು ಒಪ್ಕೊಂಡಿದ್ದೆ ಥ್ಯಾಂಕ್ಸ್ ಅಂತ ನೋವಾಗೆ ಹೇಳ್ತಾಳೆ. ಅದಾದಮೇಲೆ ಅವರಿಬ್ಬರು ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿಗೆ ಈ ಫಿಲಮು ಎಂಡ್ ಆಗುತ್ತೆ.